ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಥೆ. ವಿಮಾನ ಹಾರಾಟ ನಡೆಸದೇ ಇರುವಂತಹ ಪರಿಣಾಮ ಇಂಡಿಗೋ ಏನೋ ಸಾರಿ ಕೇಳ್ತಾ ಇದೆ, ಬಟ್ ಜನರ ಸಮಸ್ಯೆ ಕರಗುತ್ತಾ ಇಲ್ಲ. ನಾಳೆ ದೆಹಲಿಯಲ್ಲಿ ನಿಗದಿಯಾಗಿತ್ತು ಮಗನ ಮದುವೆ. 3 ತಿಂಗಳ ಹಿಂದೆಯೇ 30 ಜನರಿಗೆ ಟಿಕೆಟ್ ಬುಕ್ ಮಾಡಿದ್ರಂತೆ. ವರನ ತಂದೆ ಸೇರಿ 30 ಮಂದಿ ಸಂಬಂಧಿಕರು ಈಗ ಪರದಾಟ ನಡೆಸ್ತಿದ್ದಾರೆ. ದೆಹಲಿಗೆ ತೆರಳಬೇಕು ಅಂಥೇಳಿ ಬೆಳಗ್ಗೆ 6 ಗಂಟೆಗೆ ಏರ್ಪೋರ್ಟಿಗೆ ಬಂದಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟವಿಲ್ಲದೇನೆ ಪ್ರಯಾಣಿಕರು ನಡೆಸ್ತಾ ಇರುವಂತಹ ಪರದಾಟ ಇದು. ಮದುವೆ ಫಿಕ್ಸ್ ಆಗಿದೆ, ಮೊದಲೇನೆ ಟಿಕೆಟ್ ಬುಕ್ ಮಾಡಲಾಗಿದೆ. ಇನ್ನೇನು ಏರ್ಪೋರ್ಟಿಗೆ ಬಂದು ವಿಮಾನ ಹತ್ತಬೇಕು ಅಂಥೇಳಿ ಆಸೆಯಿಂದ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಹಿಂಗೆ. ಏನು ಮಾಡ್ಬೇಕು ಪಾಪ? ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯ ಪ್ರಕರಣಗಳು ಈಗಲೂ ಕೂಡ ಮುಂದುವರೆದಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಪ್ರಯಾಣಿಕರು ಪರದಾಡುವಂತಹ ದೃಶ್ಯಗಳು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಇವತ್ತು ತಾವು ನೋಡ್ತಾ ಇರುವಂಥ ದೃಶ್ಯ, ಇವತ್ತು ಬೆಂಗಳೂರಿನ ದೇವನಹಳ್ಳಿ ಮೂಲದವರು 30ಕ್ಕೂ ಹೆಚ್ಚು ಮಂದಿ ಒಂದೇ ಕುಟುಂಬದವರು ಅವರು ಮದುವೆ ನಿಮಿತ್ತ ದೆಹಲಿಗೆ ಈಗಾಗಲೇ ಕೂಡ 1 ತಿಂಗಳ ಹಿಂದ್ಗಡೆಯಲ್ಲೇ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೂಡ ಮದುವೆಗೆ ಹೋಗ್ಲಿಕ್ಕೆ ಅಂತೇಳಿ ಎಲ್ಲರೂ ಕೂಡ ಕುಟುಂಬ ಸಮೇತ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಇವತ್ತು 11 ಗಂಟೆಗೆ ವಿಮಾನದ ವಿಮಾನ ನಿಗದಿಯಾಗಿದೆ, ಆದರೆ ಈಗಲೂ ಕೂಡ ಡಿಲೇ ಅಂತ ತೋರಿಸ್ತಾ ಇದೆ. ಹಾಗಾಗಿ ಅವರಲ್ಲಿ ಈಗ ಆತಂಕ ಮನೆ ಮಾಡ್ತಾ ಇದೆ. ನಾವು ಮದುವೆಗೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋಂಥ ಗೊಂದಲ ಮನೆ ಮಾಡಿದೆ. ಇವತ್ತು ಅವ್ರನ್ನೇ ಮಾತಾಡ್ಸುವಂಥ ಪ್ರಯತ್ನ. ಸರ್, ತಾವು ಎಲ್ಲಿಗೆ ಹೊಟ್ಟಿದ್ರಿ? ಎಲ್ಲ ಇಡೀ ಕುಟುಂಬ ಏನು ಸಮಸ್ಯೆ ಆಗ್ತಿದೆ? ಇಡೀ ಕುಟುಂಬ ನವದೆಹಲಿಗೆ ಹೊರಟಿದ್ದೀವಿ. ನಾವು 3 ತಿಂಗಳ ಹಿಂದೆ ಬುಕ್ ಮಾಡಿದ್ವಿ ಇಂಡಿಗೋ ಏರ್ಲೈನ್ಸ್ಗೆ. ಸರಿ, 3 ಡೇಸಿಂದ ಇದು ಇಂಡಿಗೋ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾವು ಮದುವೆಗೆ ಹೋಗೋರು ಅರ್ಜೆಂಟಾಗಿ ವ್ಯವಸ್ಥೆ ಏನು? ನಾಳೆ ಮದುವೆ ಇದೆ. ಹಂಗೂ ನಾವು ಗಂಡು ಇಲ್ಲೇ ಇದ್ದರು. ಗಂಡನೇ ಬೇರೆ ಏರ್ಲೈನ್ಸಲ್ಲಿ 60,000 ಪರ್ ಹೆಡ್ 60,000 ಮಗನ್ನ ತಾಯಿನ ಕಳಿಸಿದ್ದೀವಿ. ಇವಾಗ 60,000 ಕೊಟ್ಟು ಇವತ್ತು ನಾವು ಅಲಿತಾ ಇದ್ದೀವಿ. ಮಕ್ಕಳನ್ನ ಮರಿ ಹಾಕ್ಕೊಂಡು ಅಲಿತಾ ಇದ್ದೀವಿ. ಇಂಥವೆಲ್ಲ ಇವರು ಎಚ್ಚೆತ್ಕೊಬೇಕು. ನಮ್ಮ ಭಾರತ ಸರ್ಕಾರ ಆಗ್ಬೋದು, ಇಂಡಿಗೋ ಫ್ಲೈಟು ವ್ಯವಸ್ಥಾಪಕರಾಗ್ಬೋದು. ಈಗ ಕೇಳಿದ್ರೆ ಇವಾಗ ಅವಾಗ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ಟ್ರೈಕ್ ಆಗೋದಕ್ಕೆ ನಾವು ಏನು ಹೊಣೆ ಇಲ್ಲ, ಏಕ್ದಮ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 3 ತಿಂಗಳ ಮೊದಲೇ ನಾವು ಮಾಡಿರೋದು 30 ಟಿಕೆಟು. ಇವಾಗ ನಾಳೆ 7:15 ನಮ್ಮದು ಮುಹೂರ್ತ ಇದೆ. ಏನೋ ಇನ್ನೂ ಇವಾಗ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ರಂಗಣ್ಣವ್ರು ತುಂಬ ಚೆನ್ನಾಗಿ ಎಲ್ಲ ಹೇಳಿದ್ರು. ಸೆಂಟ್ರಲ್ ಗೌರ್ಮೆಂಟ್ಗೂ ಹೇಳಿದ್ದಾರೆ, ಇವ್ರಿಗೂ ಹೇಳಿದ್ದಾರೆ. ಪಬ್ಲಿಕ್ ತೊಂದರೆ ಕೊಟ್ಟು ಯಾಕಿದ್ದಾರೆ ಮಾಡ್ತಾ ಇದ್ದೀರಾ? ಒಂದೊಂದು ಪ್ಯಾಡ್ಗೂ ಅಲಿತಾ ಇದ್ದಾರೆ, ಒಂದೊಂದು ಟೀ ಕಾಫಿಗೆ ಒಂದೊಂದು ಊಟಕ್ಕೂ ಅಲಿತಾ ಇದ್ದಾರೆ. ಏನೋ ಒಂದು ವ್ಯವಸ್ಥೆ ಮಾಡಿ ಅಂತ ರಂಗಣ್ಣವರು ನಾನು ಹೇಳಿದ್ದಾರೆ. ಟಿ ವಿಯಲ್ಲಿ ನಾವು ನೋಡಿದ್ದೀವಿ ಖುದ್ದಾಗಿ. ಏನೋ ಮೀಡಿಯಾವರೇ ಸ್ವಲ್ಪ ಇದು ಮಾಡಿ ಅವ್ರಿಗೆ ಅವೇರ್ನೆಸ್, ಆದರೂ ವ್ಯವಸ್ಥೆ ಸರಿಯಾಗಿಲ್ಲ, ಇನ್ನೂ ಮಾಡ್ತೀನಿ ಅಂತ ಇದ್ದಾರೆ. ಏನೋ ಮೀಡಿಯಾವರು ಎಲ್ಲ ನೋಡಿ ಅವೇರ್ನೆಸ್ ಮಾಡಿ ಎಲ್ಲರಿಗೂ ನೀವೇ ಇದು ಮಾಡಬೇಕು ಅಂತ. ಏನು ಸಮಸ್ಯೆ ಆಗ್ತಿದೆ ಸರ್? ನಾವೇ ಗಂಡು ತಂದೆ ಕಷ್ಟ ಬಿದ್ದು ನಾವು 3 ತಿಂಗಳಿಂದ ಬುಕ್ ಮಾಡಿದ್ವಿ. ನಾವು ಫ್ಯಾಮಿಲಿ ಎಲ್ಲ ಹೋದರೆ ಖುಷಿಯಾಗಿರ್ತಾರೆ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸ್ವಲ್ಪ ಗಮನ ಇಟ್ಟು ಜನಗಳಿಗೆ ಉಪಯೋಗ ಮಾಡಬೇಕು. ಇವಾಗ ಎಷ್ಟೋ ಕಷ್ಟ ಬಿದ್ದು ನೋಡಿ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಓಡಾಡ್ತಾ ಇದ್ದೀವಿ. ಮದುವೆಗೆ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಡೆಲ್ಲಿಲೆಲ್ಲ ಬುಕ್ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು. ಈಗ ನೀವು ಹೋಗೋಕ್ಕಾಗಿಲ್ಲ, ಗಂಡ ತಂದೆ ಆಗಿರೋ ನೀವೇ ಹೋಗೋಕ್ಕಾಗಿಲ್ಲ, ಹೆಂಗೆ ಮದುವೆ? ನಾವು ಏನು ಮಾಡೋಣ ಹೇಳಿ ಸ್ವಾಮಿ, ನೀವೇ ಎಲ್ಲ ನೋಡಿ ಮಾಡಬೇಕು. ನಾವೀಗ ನೋಡಿ, ನಾವು ಗಂಡು ತಂದೆ ಆಗಿ ನಾವು ಏರ್ಪೋರ್ಟಲ್ಲಿ ಒದ್ದಾಡ್ತಾ